IPL ಪಂದ್ಯಾವಳಿಗಳಲ್ಲಿ ಬಹುತೇಕ ಎಲ್ಲರಿಗೂ ಗೊತ್ತಿರುವಂತೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತ ತಂಡ ಯಾವುದಾದ್ರು ಇದ್ರೆ RCB. ಕಪ್ ಗೆಲ್ಲಿ ಬಿಡಲಿ, ಸೋಲು ಗೆಲುವು ಏನೇ ಇದ್ರೂ ಕೂಡ RCBಯ ಕಟ್ಟಾಭಿಮಾನಿಗಳೇ ಜಾಸ್ತಿ ಇದ್ದಾರೆ. ಹೇಳಿ ಕೇಳಿ ಈ ಬಾರಿ RCB ಫೈನಲ್ ತಲುಪಿದೆ. ಅಭಿಮಾನ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಸ್ಫೋಟ. ಅದು ಈಗ ಮತ್ತಷ್ಟು ಅಭಿಮಾನವನ್ನು ಹೆಚ್ಚಳ ಮಾಡಿದೆ RCBಯ ಗೆಲುವು. ಫೈನಲ್ಗೆ ಬಂದಿರೋದಿದೆಯಲ್ಲ, ಮತ್ತಷ್ಟು ಉತ್ಸಾಹ, ಹುಮ್ಮಸ್ಸು, ಜೋಶ್ ಮನೆ ಮಾಡಿದೆ. ಸೊ ಈ ಕಾರಣಕ್ಕಾಗಿ ಇಡೀ ಕನ್ನಡಿಗರ ಒಂದೇ ಒಂದು ಪ್ರಾರ್ಥನೆ, ಒಂದೇ ಒಂದು ಧ್ವನಿ, ಅದು RCB ಗೆಲ್ಲಬೇಕು ಅಂತ. ಸೊ ಹೀಗಾಗಿ RCB ಗೆಲುವಿಗಾಗಿ ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ಪ್ರಾರ್ಥನೆ, ಪೂಜೆ, ಜೈಕಾರ, ಜಯಘೋಷಗಳು ಮುಳುಗ್ತಾ ಇದ್ದಾವೆ. ಎಸ್, ಬೆಳಗಾವಿಯ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ಈ ಕ್ರೀಡಾಭಿಮಾನಿಗಳ ಜೊತೆ, IPL ಅಭಿಮಾನಿಗಳ ಜೊತೆ, RCB ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ. ನೋಡೋಣ. ಇವತ್ತು IPL ಫೈನಲ್ ಪಂದ್ಯದಲ್ಲಿ RCB ಮತ್ತು ಪಂಜಾಬ್ ಮಧ್ಯೆ ಹೈ ವೋಲ್ಟೇಜ್ ಕಪ್ ಮ್ಯಾಚ್ ನಡೀತಾ ಇದೆ. ಈ ಬಾರಿ ಕಪ್ ನಮ್ದೇ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಇಡೀ ಕನ್ನಡಿಗರು ಒಂದು ಘೋಷವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಕುಂದಾನಗರಿ ಬೆಳಗಾವಿ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು RCB ತಂಡವನ್ನು ಬೆಂಬಲಿಸಿ ವಿಶೇಷ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಇರ್ತಕ್ಕಂಥ ಗಣೇಶ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು RCB ಪಂದ್ಯದ ಆಟಗಾರರಿದ್ದಾರೆ, ಆಟಗಾರರ ಫೋಟೋ ಭಾವಚಿತ್ರ ಹಿಡಿದು ಒಂದು ಪೂಜೆ ಸಲ್ಲಿಸಿರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಏನು ಯಾವ ರೀತಿ ಒಂದು ಭಾವಚಿತ್ರವನ್ನು ಹಿಡಿದುಕೊಂಡು, ಅಂದ್ರೆ RCB ಏನು ಟೀಮ್ ಡೇವಿಡ್ ಆಗಿರ್ಬೋದು, ಲಿವಿಂಗ್ ಶಾನ್ ಆಗಿರ್ಬೋದು, ಶರ್ಮಾ ಆಗಿರ್ಬೋದು, ಅವರು ನಮ್ಮ ಹುಡುಗರು ಅನ್ನುವಂತ ಒಂದು ಭಾವಚಿತ್ರ ಹಿಡಿದಿದ್ದಾರೆ. ಜೊತೆಗೆ ಫಿಲ್ ಶಾಟ್ ಒಂದು ಭಾವಚಿತ್ರ ಹಿಡಿದುಕೊಂಡಿದ್ದು, ಜೊತೆಗೆ ಶಫಟ್ ಅವರ ಏನು ಗಜ ಅನ್ನುವಂಥ ಹೆಸರನ್ನು ಕೊಟ್ಟು, ಮತ್ತು ಬೌಲರ್ಸ್ ಹೆಜಲ್ವುಡ್, ಭುವನೇಶ್ವರ್ ಮತ್ತು ಎಸ್ ದಾರ್ ಇರ್ತಕ್ಕಂಥದ್ದು ಬೆಂಗಳೂರು ಎಕ್ಸ್ಪ್ರೆಸ್ ಅನ್ನುವಂಥ ಹೆಸರನ್ನ ನಾಮಕರಣ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆಪತ್ ಬಾಂಧವ, ಜೊತೆಗೆ ರನ್ ವಿಕ್ರಮ ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರ ಒಂದು ಭಾವಚಿತ್ರ ಹಿಡಿದಿರ್ತಕ್ಕಂಥ ಪುಟಾಣಿ ಮಕ್ಕಳು, ಜೊತೆಗೆ ನಮ್ಮ ಕ್ಯಾಪ್ಟನ್ ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಭಾವಚಿತ್ರ ಹಿಡಿದು ಒಂದು RCB ಬೆಂಬಲಿಸ್ತಾ ಇದ್ದಾರೆ. ದೀಪಕ್ ಗುರುನಟ್ಟಿ ಏನು ಕರ್ವೆ ಮುಖಂಡರ ಅವ್ರ ನೇತೃತ್ವದಲ್ಲಿ ಇವತ್ತು RCB ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ರೀತಿ ಈ ಬಾರಿ ಕಪ್ ನಮ್ದೆ. ಹೌದು, ಈ ಸರಿ 100ಕ್ಕೆ 100 ಸತ್ಯ. ಈ ಸರಿ ಕರ್ನಾಟಕದ RCB ತಂಡ ವಿಜಯಶಾಲಿ ಆಗುವಂಥದ್ದು ನಮಗೆಲ್ಲ ಕೂಡ ಸಂಪೂರ್ಣ ವಿಶ್ವಾಸ, ಭರವಸೆ ಇದೆ. ಹಾಗಾಗಿ ಆ ಕ್ರಿಕೆಟ್ ಪಂದ್ಯಾವಳಿಗೆ ನಮ್ಮ RCB ತಂಡಕ್ಕೆ ಯಾವುದೇ ವಿಘ್ನಗಳು ಬರಬಾರದು ಅಂತ ಹೇಳಿ ನಮ್ಮ ಗಣಪತಿಯ ವಿಶೇಷವಾಗಿ ಎಲ್ಲಾ ಕನ್ನಡಿಗರ ಪರವಾಗಿ, 7 ಕೋಟಿ ಕನ್ನಡಿಗರ ಪರವಾಗಿ ಗಣೇಶನಲ್ಲಿ ವಿಶೇಷವಾಗಿ ಪೂಜೆ ಪ್ರಾರ್ಥನೆ ಮಾಡುವುದ್ರ ಮುಖಾಂತರವಾಗಿ ಕನ್ನಡಿಗರ ಬಹುದಿನಗಳ ಕನಸಿದು. ಯಾಕಂದ್ರೆ ಕಪ್ ಬರೀ ಪ್ರತಿ ಸಲಾನು ಈ ಸರಿ ಕಪ್ ನಮ್ದೇ ಅಂತ ಹೇಳ್ತೀವಿ. ಈ ಸರಿ ಫೈನಲ್ ಹಂತಕ್ಕೆ ಬಂದು ಈ ಸರಿ ಕಪ್ ಅನ್ನ ನಾವು ಮುಡಿಗೇರಿಸ್ಕೊಳ್ತಾ ಇದೀವಿ ಅನ್ನುವಂಥದ್ದು ನಮ್ಗೆಲ್ಲರೂ ಕೂಡ ಒಂದು ಭರವಸೆ ಇದೆ. ಹಾಗಾಗಿ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಆ ಎಲ್ಲಾ ತಂಡದ ಆಟಗಾರರಿಗೂ ಭಗವಂತ ಶಕ್ತಿಯನ್ನ ಕೊಡ್ಲಿ. ಎಲ್ಲ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಈ ಸರಿ ನಮ್ಮ ತಂಡ ಗೆಲ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಿದೀವಿ. ಈ ಬಾರಿ ಎಷ್ಟು ಕುತೂಹಲ ಇದೆ ರೀ, ಟೀಮ್ ಹೇಗಿರುತ್ತೆ, ಯಾರ್ಯಾರು ಇರ್ತಾರೆ, ಯಾವ ರೀತಿ ಆಟ ಆಗುತ್ತೆ ಅಂತ. ಈ ಸಲ ನಮಗೆ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಯಾಕಂತಂದ್ರೆ 12 ವರ್ಷ ಆದ ನಂತರ ಇವತ್ತು ನಮ್ಮ 18 ವರ್ಷ ಆದ ಬಳಿಕ ನಮ್ಮ RCB ತಂಡ, ಕರ್ನಾಟಕ ತಂಡ ಇವತ್ತು ಏನು ಫೈನಲ್ ಅನ್ನು ತಲುಪಿದೆ. ಈ ಸಲ ಕಪ್ ನಮ್ಮದೇ ಮಾಡಿಕೊಂಡು ಬರುವಲ್ಲಿ ಯಾವುದೇ ಸಂದೇಶ ಇಲ್ಲ. ಅವ್ರು ನೆಕ್ಕಿ 100% ಕಪ್ ಅನ್ನು ಗೆಲ್ಲಿಕೊಂಡು ನಮ್ಮ ಕರ್ನಾಟಕದ ಕೀರ್ತಿಯನ್ನ, ಪತಾಕೆಯನ್ನು ಹಾರಿಸಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ಭಗವಂತ ಅವರಿಗೆ ಈಗ ಫೈನಲ್ ಹೋಗುವವರೆಗೂ ಶಕ್ತಿಯನ್ನು ನೀಡಿದಾನ. ಫೈನಲ್ ಗೆದ್ಕೊಂಡು ಬರಾಕೂ ಕೂಡ ಅವರಿಗೆ ಭಗವಂತ ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳಿ ಇವತ್ತು ನಾವು ವಿಶೇಷವಾದಂಥ ಮಹಾಗಣಪತಿ ಪೂಜೆಯನ್ನು ಸಲ್ಲಿಸಿ ಅವರನ್ನ ಬೇಡ್ಕೊಳ್ತಾ ಇದ್ದೀವಿ. ಇಲ್ಲಿ ಪುಟಾಣಿಗಳವ್ರನ್ನ ಕೇಳೋಣ. ಇವತ್ತು ಮ್ಯಾಚ್ ನೋಡ್ತೀವಿ, ಯಾರು ಇಷ್ಟ ಆಗ್ತಾರೆ? ವಿರಾಟ್ ಕೊಹ್ಲಿ. IPL ಮ್ಯಾಚ್ ಗೆಲ್ಲುತ್ತೆ RCB ಇವತ್ತು? ಗೆಲ್ಲುತ್ತೆ. ಯಾವ ರೀತಿ ವಿಶ್ ಮಾಡ್ತೀವಿ IPL ತಂಡಕ್ಕೆ? ಈ ಸಲ ಕಪ್ ನಮ್ದು ಅಂತೀಯಾ? ಯಾವ ರೀತಿ ವಿಶ್ ಮಾಡ್ತೀರಿ? ಈ ಸಲ ನಮ್ಮ RCB ತಂಡಕ್ಕೆ ನಾವು ಮುಖ್ಯವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಇಲ್ಲಿವರೆಗೆ ಅವರು ಆಡ್ತಾ ಬಂದಿದ್ದಾರೆ, ಚೆನ್ನಾಗಿ ಆಡ್ತಾ ಬಂದಿದ್ದಾರೆ. ಇವತ್ತಿನ ದಿನ ಅವರು ಚೆನ್ನಾಗಿ ಆಡಿ ನಮ್ಮ RCB ತಂಡಕ್ಕೆ ಒಂದು ಗೆಲುವನ್ನು ಸಾಧಿಸಿಕೊಡಬೇಕು ಅಂತ ಅವರು ತಮ್ಮಲ್ಲಿ ಬೆಳ್ಕೋತೇವೆ. ಸೊ ಇದು ಏನಂದ್ರೆ ಕುಂದಾನಗರಿ ಬೆಳಗಾವಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಏನು ಪ್ರಮುಖವಾಗಿ ಏನು RCB ತಂಡ ಗೆಲ್ಲುತ್ತೆ ಅನ್ನೋಂಥ ಉತ್ಸಾಹದ ಜೊತೆಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಅಂತೇಳಿ ವಿಘ್ನೇಶ್ವರನಲ್ಲಿ ವಿಶೇಷ ಪೂಜೆ ಸಲ್ಲಿಸಿರ್ತಕ್ಕಂಥ ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟಾರಗಸ್ತಿ, TV5 ಬೆಳಗಾವಿ.
ಮೈಸೂರಿನಲ್ಲೂ ಕೂಡ ಕ್ರಿಕೆಟ್ ಫೀವರ್ ಜೋರಾಗಿದೆ. RCB ಗೆಲ್ಲಬೇಕು ಅಂತ ಹೇಳಿ ಜಯಘೋಷಗಳು ಮೊಳಗ್ತಾ ಇದ್ದಾವೆ. ಅಲ್ಲಿ ಹೇಗಿದೆ ಈ ವಿಚಾರವನ್ನು ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೇಡ 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 ನಮ್ ಕಾರ್ ತೋರಿಸ್ಕೊಳ್ತಿ ಮಾತಾಡಿ ಮಕ್ಕಳು ಕೇಕ್ ಕೊಡಿ ಅಳ್ತಾರ ಮಗುಗೆ ಎಲ್ಲ ಶೇರ್ ಮಾಡ್ಕೋಬೇಕು ಎಲ್ಲ ಶೇರ್ ಮಾಡ್ಕೋಬೇಕು ಎಲ್ಲ ಶೇರ್ ಮಾಡ್ಕೊಳ್ಳಿ ಎಲ್ಲ ಶೇರ್ ಮಾಡಿ ಎಲ್ಲ ಶೇರ್ ಮಾಡಿ ಎಸ್ ಗಮನಿಸ್ತಾ ಇದ್ದೀವಿ, ಎಲ್ಲ ಕಡೆಗಳಲ್ಲೂ ಕೂಡ RCB ಎನ್ನುವ ಏಕೈಕ ಘೋಷಣೆ ಮೊಳಗ್ತಾ ಇದೆ. ಇದು ನಿಜಕ್ಕೂ ಕೂಡ ನಮ್ಮ RCB ತಂಡದ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತೆ, ನೂರ್ಮಡಿಗೊಳಿಸುತ್ತೆ. ಅದಕ್ಕೆ ಕಾರಣ ಅಂದರೆ ಅಪಾರವಾದಂಥ ಅಭಿಮಾನ. ಈ ಅಭಿಮಾನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸಾಯಂಕಾಲ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು RCB ವರ್ಸಸ್ ಪಂಜಾಬ್, ಬೆಂಗಳೂರು ವರ್ಸಸ್ ಪಂಜಾಬ್ ಫೈನಲ್ ಹಣಾಹಣಿ ಇದೆ IPLನ ಟೂರ್ನಿಯಲ್ಲಿ. ಹೀಗಾಗಿ ಪಂಜಾಬನ್ನು ಮಣಿಸಿ RCB ಗೆಲ್ಲಬೇಕಾಗಿದೆ, ಕಪ್ಪನ್ನು ಪಡೆದುಕೊಳ್ಬೇಕಾಗಿದೆ. ಕನ್ನಡಿಗರ ಕನಸದು, ಯಾವತ್ತು ನಮ್ಮ ಕಪ್ಪು RCB ಹಿಡಿಯುತ್ತೆ, IPL ಕಪ್ಪನ್ನು ಬೆಂಗಳೂರಿಗೆ ನಾವು ಯಾವಾಗ ಹೊತ್ಕೊಂಡು ಬರ್ತೇವೆ ಅನ್ನೋದಿದೆಯಲ್ಲ, ಅದು ಯಾವಾಗಲೂ ಒಂದು ದೊಡ್ಡ ಕುತೂಹಲ. ಈ ಕುತೂಹಲದ ಸನ್ನಿವೇಶ ನಮಗೆ ದೊಡ್ಡ ಆಶಾಗೋಪುರವಾಗಿ ಉಳಿದುಕೊಂಡಿತ್ತು. ಆ ಆಶಾಗೋಪುರ ಅನೇಕ ಬಾರಿ ಛಿದ್ರವಾಗಿತ್ತು, ಕನಸು ಕೂಡ ಕಮರಿ ಹೋಗಿತ್ತು. ಇದೀಗ ಮತ್ತೆ ಆ ಕನಸು ಚಿಗುರಿದೆ. ಕಪ್ಪಿ ಬಾರಿ ನಮ್ಮದೇ ಆಗುತ್ತೆ ಎನ್ನುವ ಗ್ಯಾರಂಟಿ ಬಂದಿದೆ. IPL ಈ ಪಂದ್ಯದಲ್ಲಿ, ಈ ಆವೃತ್ತಿಯಲ್ಲಿ ಕರ್ನಾಟಕದ್ದೇ ಕಪ್ಪಾಗುತ್ತೆ, ಬೆಂಗಳೂರಿನದ್ದೇ ಕಪ್ಪಾಗುತ್ತೆ ಅಂತ ಹೇಳಿ ಅಂದುಕೊಳ್ಳಿಕ್ಕೆ ಸಾಕಷ್ಟು ಸಾಧ್ಯತಾ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹೀಗಾಗಿ RCB ಇವತ್ತು ಗೆಲ್ಲದೇ ಗೆಲ್ಲುತ್ತೆ ಎನ್ನುವ ಅಭಿಮಾನ ಇಡೀ ಕರ್ನಾಟಕದಾದ್ಯಂತ ಮೊಳಗ್ತಾ ಇದೆ. ಇದು ನಿಜಕ್ಕೂ ಕೂಡ ಒಂದು ಕ್ರೀಡೆಗೆ ದಕ್ಕಬೇಕಾದಂಥ, ಸಲ್ಲಬೇಕಾದಂಥ ಗೌರವಪೂರ್ವಕವಾದಂಥ ಬೆಂಬಲ ಇದು. ಈ ಬೆಂಬಲ ಇಡೀ ಕರ್ನಾಟಕದಾದ್ಯಂತ ಕಾಣಿಸ್ತಾ ಇದೆ. ದೇವರುಗಳಿಗೆ ಪೂಜೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ RCB ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಗೆಲುವಿಗಾಗಿ.